ಹಾಯ್ ಫ್ರೆಂಡ್ಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದೊಂದು ಮಿನಿ ವ್ಲಾಗ್ ಆಗಿರುತ್ತೆ. ವೆಲ್ಕಮ್ ಬ್ಯಾಕ್ ಟು ಪುಷ್ಪ ಮೀರಾ ವ್ಲಾಗ್ಸ್ ಇನ್ ಕನ್ನಡ. ಎಲ್ರಿಗೂ ಗುಡ್ ಈವ್ನಿಂಗ್, ಶುಭ ಸಂಜೆ. ಬನ್ನಿ, ಇವತ್ತು ನಾನು ಸಿಂಪಲಾಗಿ ಒಂದು ಸಣ್ಣ ವೀಡಿಯೋ ಮಾಡ್ತಾಯಿದ್ದೀನಿ. ಹಾಗೆ ಇವತ್ತು ಸೊಪ್ಪು ತೋರಿಸ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ. ಇದು ಸೊಪ್ಪು, ಯಾವ ಸೊಪ್ಪು? ಮೆಂತ್ಯ ಸೊಪ್ಪು. ಸೊಪ್ಪುಗಳ ತುಂಬ ವಿಧ ಇರುತ್ತೆ. ಮೆಂತ್ಯ ಸೊಪ್ಪಿಂದ ಏನೇನು ಮಾಡ್ಬೋದು ಅಂತ ನಿಮ್ಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಪ್ರತಿಯೊಂದು ಸೊಪ್ಪುಗಳ್ದು ತುಂಬ ಥರ ಸೊಪ್ಪಿದೆ. ಇದು ಮೆಂತ್ಯ ಸೊಪ್ಪು, ಮೆಂತ್ಯ ಬಾತು, ಮೆಂತ್ಯ ದಾಲ್, ಮೆಂತ್ಯ ಮೊಸೊಪ್ಪು ಥರ ಮೊಸೊಪ್ಪು ಟೈಪು ಮೆಂತ್ಯ ಸೊಪ್ಪು ಹಾಕ್ಬಿಟ್ಟು ಮಾಡ್ಬೋದು. ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಮೆಂತ್ಯ ಕಾಳಷ್ಟೇ ಇದು ಕೂಡ ತುಂಬ ಶಕ್ತಿ ಕೊಡುತ್ತೆ ದೇಹಕ್ಕೆ. ಹೆಣ್ಮಕ್ಳಿಗೆ ಸೊಂಟಕ್ಕೆಲ್ಲ ತುಂಬ ಬನ್ನಿ ಮೆಂತ್ಯ ಸೊಪ್ಪು. ಹಾಗೆ ಕೂಡ ಸಬ್ಬಕ್ಕಿ ಸೊಪ್ಪು, ಬಸ್ಸಾರು, ಉಪ್ಸಾರು, ಪಲ್ಯ ತುಂಬ ಒಳ್ಳೆಯದು. ಉಪ್ಪಿಟ್ಟಿಗೆ ಹಾಕ್ಬೋದು, ಬಾತ್ ಮಾಡ್ಬೋದು. ಸಬ್ಬಕ್ಕಿ ಸೊಪ್ಪಿನ ಬಾತು. ಮತ್ತು ಮಕ್ಕಳಾಗಿರುತ್ತಲ್ಲ ಅವ್ರಿಗೆ ಹಾಲು ಅಭಿವೃದ್ಧಿಗೂ ಕೂಡ ತುಂಬ ಒಳ್ಳೆಯದು. ಹಾಗೆ ಪಾಲಕ್ ಕೂಡ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಬಟ್ ಇದು ತುಂಬ ಬೇಗ ಶ್ರಿಂಕ್ ಆಗುತ್ತೆ, ತುಂಬ ಬೇಗ ಬೇಯುತ್ತೆ ಕೂಡ. ಇದು ಸೊಪ್ಪು ಜಾಸ್ತಿ ಇಷ್ಟ ಹಾಕಿದ್ರು ಇವಾಗ ಇಷ್ಟೇ ಬೆಂದಾಗ ಆಗುತ್ತೆ. ಇದು ಹೆಣ್ಮಕ್ಳಿಗೆ ಎಲ್ಲ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಎಲ್ರಿಗೂ ಒಳ್ಳೆಯದು, ಹೆಣ್ಮಕ್ಳ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಪಾಲಕ್ ಸೊಪ್ಪು. ಹಾಗೆ ಕೂಡ ಅರವೆ, ದಂಟು, ಚಕ್ಕೋತ ಸೊಪ್ಪು, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಆಮೇಲೆ ಚಿಲ್ಕರ್ವೆ ಸೊಪ್ಪು, ಹಾಗೆ ಸನ್ನಿ ಸೊಪ್ಪು ಬಾಣ್ತಿಯರಿಗೆ, ಹಾಗೆ ಬಸಳೆ ಸೊಪ್ಪು ಎಲ್ಲ ಕೂಡ ಒಳ್ಳೆಯದು. ಅದರಲ್ಲೂ ಈ ಗ್ರೀನ್ ಲೀಫ್ ಹಸಿರು ಸೊಪ್ಪು ತುಂಬ ಒಳ್ಳೆಯದು. ಹಾಗಾಗಿ ತಂದಿದ್ದರು, ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇದು ಸ್ವಲ್ಪ ಕಸನೇ ಜಾಸ್ತಿ ಆಗುತ್ತೆ. ತುಂಬ ಪೇಷನ್ಸಾಗಿ ನಿಧಾನಕ್ಕೆ ಸೋಸ್ಕೋಬೇಕು. ಇದರಲ್ಲಿ ಸಣ್ಣ ಸಣ್ಣ ಹುಳಗಳು, ಹಾಗೆ ಸಣ್ಣ ಸಣ್ಣ ಹುಳಪಟ್ಟೆ, ಕೂದಲು, ಗರಿ, ತುಂಬ ಕಸ ಎಲ್ಲ ತುಂಬ ಇದೆಲ್ಲ ಇರುತ್ತೆ. ಯಾಕಂದರೆ ಎಲ್ಲಂದಲ್ಲಿ ಹೊಲದ ಬದಿಲೆಲ್ಲ ಕಿತ್ತಿರ್ತಾರಲ್ವ, ಚೆನ್ನಾಗೇ ಸ್ವಲ್ಪ ಉಪ್ಪು ಹಾಕಿ 2-3 ಸಲ ವಾಶ್ ಮಾಡಬೇಕು. ಪಾಲಕ್ ಸೊಪ್ಪು ನೋಡಿ, ಇದು ಸ್ವಲ್ಪ ಮೊಸೊಪ್ಪು ಥರ ಮಾಡ್ಕೋತೀವಿ. ಬರೀ ಪಾಲಕ್ ಸೊಪ್ಪೇನೆ, ಯಾಕಂದರೆ ಒನ್ ಟೈಮ್ಗೆ ಆಗೋಷ್ಟು. ಯಾಕಂದರೆ ಎಲ್ಲ ಜಾಸ್ತಿ ಸೊಪ್ಪು ಹಾಕ್ಬಿಟ್ರೆ ಅದು 2 ಟೈಮ್ 3 ಟೈಮ್ಗೆ ಜಾಸ್ತಿ ಆಗಿಬಿಡುತ್ತೆ. ತಿನ್ನೋಕ್ಕೂ ಆಗೋಲ್ಲ, ಎಸೆಯೋಕ್ಕೂ ಆಗೋಲ್ಲ. ಹಾಗಾಗಿ ನಾನು ಜಾಸ್ತಿ 120 ಸೊಪ್ಪು ಮಾಡಿ, ಪಾಲಕ್ ಸೊಪ್ಪು ಬೇಳೆ ಹಾಕ್ಬಿಟ್ಟು ಮೊಸೊಪ್ಪು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಹೆಸ್ರು ಬೇಳೆ ಹಾಗೆ ತೊಗರಿಬೇಳೆ ಹಾಕಿ ಒಂದಿನ ಬರೀ ಇದು ಮೆಂತ್ಯ ಸೊಪ್ಪು, ಸ್ವಲ್ಪ ಇದು ತೊಗರಿಬೇಳೆ ಹಾಕ್ಬಿಟ್ಟು ಮಾಡೋದು ಚೆನ್ನಾಗಿದೆ. ಸಬ್ಬಕ್ಕಿ ಸೊಪ್ಪು ಬರೀ ಮೊಸೊಪ್ಪುಕ್ಕಿಂತ ಸ್ವಲ್ಪ ಪಾಲಕ್ ಸೊಪ್ಪು ಜೊತೆ ಸಬ್ಬಕ್ಕಿ ಸೊಪ್ಪು ಹಾಕ್ಬಿಟ್ಟು ಮಾಡಿದ್ರೆ, ಹಸಿಮೆಣ್ಸಿಕಾಯಿ ಅಥವಾ ಒಣಮೆಣ್ಸಿಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಜೀರಿಗೆ, ಟೊಮೆಟೊ ಎಲ್ಲ ಹಾಕಿ ಬೇಯಿಸ್ಬಿಟ್ಟು ಮಸ್ಬಿಟ್ಟು ಉಪ್ಪು ಹಾಕಿ ಒಗ್ಗರಣೆ ಹಾಕಿದ್ರೆ, ಎಣ್ಣೆ, ಸಾಸಿವೆ, ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ ಬೇಯಕ್ಕೂ ಜಾಸ್ತಿ ಹಾಕಬೇಕು, ಒಗ್ಗರಣೆಗೂ ಜಾಸ್ತಿ ಹಾಕಬೇಕು. ತುಂಬ ಚೆನ್ನಾಗಿರುತ್ತೆ. ನಿಮ್ಗೆ ಯಾವ ಸೊಪ್ಪು ಅಂದರೆ ಇಷ್ಟ ಕಮೆಂಟ್ ಮಾಡಿ. ನೀವು ಕೂಡ ಪಾಟಲ್ಲಿ ಬೆಳಿತೀರಿ. ಇದೆಲ್ಲ ನಾನು ದುಡ್ಡು ಕೊಟ್ಟೇ ತರಿಸಿರೋದು. ಅದರಲ್ಲಿ ಈ ಥರ ಏನಿಲ್ಲ ಅಂದರೆ ಒಂದು ಸೊಪ್ಪು ಸೋಸೋಕ್ಕೆ ದಪ್ಪ ಕಟ್ಟು ಒಂದು 7-8 ನಿಮಿಷ ಬೇಕಾಗುತ್ತೆ. ಈ ಥರ ಈ ಥರ ಆಗಿರೋದೆಲ್ಲ ಸೋಸಬಾರ್ದು, ಆರೋಗ್ಯಕ್ಕೆ ಒಳ್ಳೆಯದಲ್ಲ, ಹಾಕ್ಬಾರ್ದು, ಎಸಿಬೇಕು. ಹಾಗೆ ಕೂಡ ಈ ಥರ ಒಂದೊಂದು ಎಲೆಗಳಲ್ಲಿ ಹೋಲು ಥರ ಆಗಿರುತ್ತೆ, ಅದು ಸ್ವಲ್ಪ ಅಂಥವು ಹಾಕಲೇಬಾರ್ದು. ಎಲ್ಲ ಬಿಡಿಸ್ಕೋತಾ ಇದ್ದೀನಿ ನಾನು. ಇನ್ನೂ ಪುದೀನ ಇದೆ, ಕೊತ್ತಂಬರಿ, ಕರಿಬೇವು ಸೊಪ್ಪು ಎಲ್ಲ ಬಿಡಿಸಿ. ಕರಿಬೇವಿನ ಸೊಪ್ಪು ಒಳ್ಳೆಯ ತಲೆ ಕೂದಲಿಗೆ, ಮತ್ತು ಕರಿಬೇವು ಚಿತ್ರಾನ್ನ ಮಾಡ್ಬೋದು. ಒಗ್ಗರಣೆ ಪ್ರತಿಯೊಂದಕ್ಕೂ ಹಾಕ್ಬೋದು. ತುಂಬ ಹೆಲ್ತ್ಗೆ ಒಳ್ಳೆ. ಹಸಿದು ಒಣಗಿರೋ ಸ್ವಲ್ಪ ಗಂಟ್ಲಿಗೆ ಸಿಗಾಕೊಳ್ಳುತ್ತೆ. ಥ್ಯಾಂಕ್ ಯು, ಬೈ ಬೈ, ಟೇಕ್ ಕೇರ್. ನಿಮ್ಗೆ ಯಾವ ಸೊಪ್ಪು ಅಂದರೆ ಇಷ್ಟ ಕಮೆಂಟ್ ಮಾಡಿ. ಆಲ್ಮೋಸ್ಟ್ ನಾನೇ ಒಂದು 15-20 ಮಿನಿಟ್ಸಿಂದ ಬಿಡಿಸ್ಕೋತಾ ಇದ್ದೀನಿ. ಥ್ಯಾಂಕ್ ಯು, ಬೈ ಬೈ. ನಿಮ್ಗೆ ಯಾವ ಸೊಪ್ಪು ಅಂದರೆ ಇಷ್ಟ ಕಮೆಂಟ್ ಮಾಡಿ. ಟೇಕ್ ಕೇರ್.